ವೇದಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಸುದೇವಾಚಾರ್ಯರು ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿದರು. ಆದರೆ ಅಧ್ಯಯನದ ಅವಶ್ಯಕತೆ ಅವರಿಗಿರಲಿಲ್ಲ. ಎಲ್ಲ ವಿದ್ಯೆಯನ್ನು ಕೂಡ ಸಂಪೂರ್ಣವಾಗಿ ಅವರು ತಳಸ್ಪರ್ಶಿಯಾಗಿ ತಿಳಿದವರು, ಜ್ಞಾನವನ್ನು ಪಡೆದವರು. ಆದರೂ ಕೂಡ ವಿಡಂಬಯತೋ ಜನಾನ್, ಜನರಿಗೆ ವಾಸುದೇವಾಚಾರ್ಯರು ವಾಯುದೇವರ ಅವತಾರ ಅಂತ ತಿಳಿಯಬಾರದು ಎಂಬುದಾಗಿ ನಟನೆಯನ್ನು ಮಾಡ್ತಾ ಸಾಧಾರಣ ವ್ಯಕ್ತಿಯಂತೆ ಅಧ್ಯಯನವನ್ನು ಮಾಡಿದ್ದಾರೆ. ಅಧ್ಯಯನ ಕಾಲದಲ್ಲಿ ಅವರ ಆಟ ಚಟುವಟಿಕೆ ಹೇಗಿತ್ತು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅನಧಿಕೈರಧಿಕೈಶ್ಚ ವಯಸ್ಯಥೋ ಬಹುಭಿರಧ್ಯಯನೋ ಪರಮಾಂತರೇ ಅನಿಕಟೇ ವಟುಭಿಪ್ಪಟುಭಿರ್ಗುರೋ ಸವಿಜಹಾರ ಸುಖೀ ಸಖಿಭಿಃ ಸಮಂ. ಒಂದು ಪಾಠದ ಅವಧಿ ಮುಗಿದು ಇನ್ನೊಂದು ಪಾಠದ ಅವಧಿ ಪ್ರಾರಂಭ ಆಗಬೇಕು. ಆ ಮಧ್ಯದಲ್ಲಿ ಸ್ವಲ್ಪ ಅವಕಾಶ ಎಂಬತಕ್ಕಂಥದ್ದು ಇರುತ್ತೆ. ಕೆಲವು ಸಂದರ್ಭದಲ್ಲಿ ಇರುತ್ತೆ, ಕೆಲವು ಸಂದರ್ಭ ಇರೋದಿಲ್ಲ. ಅಂತೂ ಇದ್ದಾಗ ಆ ವಾಸುದೇವಾಚಾರ್ಯರು ತಮ್ಮ ಮಿತ್ರರ ಜೊತೆಯಲ್ಲಿ ಆಟ ಆಡ್ತಾ ಇದ್ರಂತೆ. ಎಂತಹ ಮಿತ್ರರವರು ಅದಕ್ಕೆ ಹೇಳ್ತಾರೆ, ಅವರೆಲ್ಲರೂ ಕೂಡ ಬಹುಬಿಹಿ ಪಟುಬಿಹಿ ಸಖಿಬಿಹಿ ವಟುಬಿಹಿ, ಒಳ್ಳೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅನೇಕ ಸಂಖ್ಯಾಕರಾಗಿರ್ತಕ್ಕಂಥವರು, ಎಲ್ಲರೂ ಬ್ರಹ್ಮಚಾರಿಗಳು, ಇವರ ಮಿತ್ರರು. ಹೀಗೆ ಮಿತ್ರರಾದ ಅನೇಕ ಸಂಖ್ಯಾಕರಾಗಿರ್ತಕ್ಕಂತಹ ಒಳ್ಳೆಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಮಿತ್ರರ ಜೊತೆಯಲ್ಲಿ ಅವರು ಅಧ್ಯಯನ ಉಪರಮ ಅಂತಾರೆ. ಒಂದು ಅಧ್ಯಯನ ಮುಗಿದಿದೆ, ಇನ್ನೊಂದು ಅಧ್ಯಯನ ಪ್ರಾರಂಭ ಆಗಬೇಕು. ಅದರ ಮಧ್ಯದಲ್ಲಿ ಏನು ಸಮಯ ಇರುತ್ತೆ, ಆ ಸಮಯದಲ್ಲಿ ಅವರು ಆಟ ಆಡ್ತಾ ಇದ್ದಾರಂತೆ. ಆಟದ ಸಮಯವೇ ಅಂತ ಬೇರೆ ಇರುತ್ತೆ, ಆ ಸಮಯ ಅಲ್ಲ. ಒಂದು ಪೀರಿಯಡ್ ಮುಗಿದು ಇನ್ನೊಂದು ಪೀರಿಯಡ್ ಪ್ರಾರಂಭ ಆಗೋ ಮಧ್ಯದಲ್ಲೂ ಕೂಡ ಆಟ ಆಡ್ತಾ ಇದ್ದರಂತೆ. ಅವರೆಲ್ಲ ಯಾವ ವಯಸ್ಸಿನವರು ಅದಕ್ಕೆ ಹೇಳ್ತಾರೆ, ಅನಧಿಕೈಹಿ ಅಧಿಕೈಶ್ಚ ಅಂತ. ವಯಸ್ಸಿ ವಾಸುದೇವಾಚಾರ್ಯರ ವಯಸ್ಸಿಗೆ ಸಮಾನವಾದ ವಯಸ್ಸಿನವರೂ ಬಾಲಕರಿದ್ದರು. ವಾಸುದೇವಾಚಾರ್ಯರ ವಯಸ್ಸಿಗಿಂತ ಅಧಿಕವಾಗಿರ್ತಕ್ಕಂತಹ ವಯಸ್ಸಿನ ಬಾಲಕರೂ ಇದ್ದರು. ಅವರ ಜೊತೆಯಲ್ಲಿ ಅವರು ಆಟವನ್ನು ಆಡ್ತಾ ಇದ್ದಾರಂತೆ. ಸ ವಿಜಹಾರ ಅಂತ. ಎಲ್ಲಿ ಅಂತಂದರೆ ಅನಿಕಟೆ ಗುರೋಹೋ ಅಂತ. ಗುರುಗಳು ಎಲ್ಲಾದರೂ ಸ್ವಲ್ಪ ದೂರದಲ್ಲಿದ್ದಾರೆ ಅಂತ ನೋಡಿ ಹಾಗಾದರೆ ಗುರುಗಳಿಗೆ ಇದು ಗೊತ್ತಾಗೋದಿಲ್ಲ, ಗುರುಗಳು ಇದನ್ನು ನೋಡ್ತಾ ಇಲ್ಲ ಎಂಬುದಾಗಿ ಅವರು ಗುರುಗಳು ದೂರ ಇದ್ದಾಗ ಆಟವನ್ನು ಆಡ್ತಾ ಇದ್ದಾರಂತೆ. ಏನೇನು ಆಟವನ್ನು ಆಡ್ತಾ ಇದ್ರು ಅದನ್ನು ವರ್ಣನೆ ಮಾಡ್ತಾರೆ. ಪದಮುದೀರ್ಯ ಜವೇನ ಯಯಾಸಿತಂ ಧೃತಸಖೇಶ್ವಭವತ್ಸ ಪುರಸ್ಸರಃ ಅಯಮಯತ್ನ ತಯೇತಿ ನ ವಿಸ್ಮಯೋ ನನು ಮನೋ ಜವಜಿತ್ಪವನೋಹ್ಯಸೌ. ಈಗಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಓಟದ ಸ್ಪರ್ಧೆ, ರನ್ನಿಂಗ್ ರೇಸ್. ಪದಮುದೀರ್ಯ ಜವೇನ ಯಯಾಸಿತಂ, ಓಡಿ ಈ ಸ್ಥಾನವನ್ನು ಮುಟ್ಟಬೇಕು. ಯಾರು ಓಡಿ ಈ ಸ್ಥಾನವನ್ನು ಮೊದಲು ಮುಟ್ತಾರೋ ಅವರು ಗೆದ್ದರು ಅಂತ. ಹೀಗೆ ಒಂದು ಸ್ಥಾನವನ್ನು ಮುಟ್ಟಬೇಕು ಎಂಬುದನ್ನು ನಿಗದಿಪಡಿಸಿಕೊಂಡು ಓಡ್ತಾ ಇದ್ದಾರಂತೆ. ಎಲ್ಲರೂ ಧೃತ ಸಖೇಶ್ವಭವತ್ಸು ಅಂತ. ಇವರ ಮಿತ್ರರೆಲ್ಲರೂ ಕೂಡ ವೇಗವಾಗಿ ಓಡ್ತಾ ಇದ್ದಾರಂತೆ. ಅದರಲ್ಲೂ ಕೂಡ ನಾವಿವತ್ತು ರನ್ನಿಂಗ್ ರೇಸು, ಓಟದ ಆಟ, ಓಟದ ಸ್ಪರ್ಧೆ ಅಂತ ನೋಡಿದರೆ ಅನೇಕ ವಿಧವಾಗಿರ್ತಕ್ಕಂತಹ ಸ್ಪರ್ಧೆಗಳನ್ನು ಕಾಣ್ತೇವೆ. 500 ಮೀಟ್ರು ಅಥವಾ 1000 ಮೀಟ್ರು, ಹೀಗೆ ದೂರ ಎಂಬತಕ್ಕಂಥದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಅಂತಹ ದೂರದಲ್ಲಿ ವ್ಯತ್ಯಾಸ ಇರುವಂತಹ ಓಟದ ಸ್ಪರ್ಧೆಯನ್ನು ಇವರೆಲ್ಲ ಏರ್ಪಾಟು ಮಾಡಿಕೊಂಡು ಅದರಲ್ಲಿ ಗೆಲ್ಲಬೇಕು ಎಂಬುದಾಗಿ ಪ್ರವೃತ್ತಿ ಮಾಡಿದ್ದಾರಂತೆ. ವಾಸುದೇವಾಚಾರ್ಯರ ಮಿತ್ರರು ಓಡೋದರಲ್ಲಿ ಒಳ್ಳೆ ಪರಿಣತಿಯನ್ನು ಪಡೆದಿದ್ದಾರಂತೆ. ಅಷ್ಟು ವೇಗವಾಗಿ ಓಡ್ತಾರೆ. ಆದರೆ ವಾಸುದೇವಾಚಾರ್ಯರ ಜೊತೆಯಲ್ಲಿ ಓಟದ ಸ್ಪರ್ಧೆಯಲ್ಲಿ ಒಂದು ಬಾರಿಯೂ ಗೆಲ್ಲಿಕ್ಕಾಗಲಿಲ್ಲಂತೆ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅಯಮಯತ್ನ ತಯೇತಿ ಅಂತ.
ವಾಸುದೇವಾಚಾರ್ಯರೇ ಅನಾಯಾಸವಾಗಿ ಮೊದಲು ಹೋಗಿ ಆ ಮುಟ್ಟಬೇಕಾದಂಥ ಸ್ಥಾನವನ್ನು ಮುಟ್ತಾ ಇದ್ರಂತೆ. ಹೇಳ್ತಾರೆ ನಾ ವಿಸ್ಮಯ, ಇದೇನು ಆಶ್ಚರ್ಯವೇ ಅಲ್ಲ. ಇಲ್ಲ ಮೊದಲು ಬಂದಿದ್ದಾರೆ ಅಂದರೆ ಆಶ್ಚರ್ಯ ಪಡಬೇಕಲ್ಲ ಅಂತಂದರೆ, ಉಳಿದವರು ಓಟದ ಸ್ಪರ್ಧೆಯಲ್ಲಿ ಮೊದಲು ಬಂದಿದ್ದಾರೆ ಅಂದರೆ ಆಶ್ಚರ್ಯ ಪಡಬೇಕು. ಆದರೆ ವಾಸುದೇವಾಚಾರ್ಯರು ಓಟದ ಸ್ಪರ್ಧೆಯಲ್ಲಿ ಮೊದಲು ಬಂದಿದ್ದಾರೆ ಅಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ನನು ಮನೋಜವ ಜಿತ್ಪವನಃ ಅಂತ, ಮನಸ್ಸಿನ ವೇಗವನ್ನು ಮೀರಿಸುವಂತಹ ವೇಗವುಳ್ಳವ ವಾಯುದೇವರು, ಅವರ ಅವತಾರಭೂತರಾದವರು ವಾಸುದೇವಾಚಾರ್ಯರು. ಆದ್ದರಿಂದಾಗಿ ಇವರು ಆ ಓಟದ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ಅಂತಂದರೆ ಅದು ಆಶ್ಚರ್ಯವೇ ಅಲ್ಲ. ಅದರಿಂದಲೇ ವಾಯುದೇವರಿಗೆ ಮನೋಜವ ಅಂತ ಕರೀತಾರೆ. ಮನೋಜವಂ ಮಾರುತ ತುಲ್ಯ ವೇಗಂ ಅಂತ, ಮನಸ್ಸಿನ ವೇಗ ಅದನ್ನೂ ಮೀರಿಸುವಂತಹ ವೇಗ ವಾಯುದೇವರಿಗಿದೆ ಅಂತ. ಮನಸ್ಸೇ ಅತ್ಯಂತ ವೇಗಶಾಲಿಯಾದದ್ದು. ಈ ಕ್ಷಣದಲ್ಲಿ ಎಲ್ಲಿಗೆ ಬೇಕಾದರೂ ನಾವು ಮನಸ್ಸಿನ ಮೂಲಕ ಹೋಗಿ ಬರಬಹುದು. ಅಂತಹ ವೇಗವುಳ್ಳದ್ದು ಮನಸ್ಸಾದರೆ ಆ ಮನಸ್ಸಿನ ವೇಗವನ್ನು ಮೀರಿಸುವಂತಹ ವೇಗ ಆ ವಾಯುದೇವರಿಗಿದೆ. ಅಂತಹ ವಾಯುದೇವರ ಅವತಾರಭೂತರಾದ್ದರಿಂದ ಆ ವಾಸುದೇವಾಚಾರ್ಯರು ಅನಾಯಾಸವಾಗಿ ಎಲ್ಲರನ್ನೂ ಈ ಓಟದ ಆಟದಲ್ಲಿ ಅವರು ಮೀರಿದ್ದಾರೆ, ಎಲ್ಲರನ್ನು ಸೋಲಿಸಿದ್ದಾರೆ. ಇನ್ನು ಬೇರೆ ಬೇರೆ ಆಟ ಆಡ್ತಾ ಇದ್ದರಂತೆ. ಪ್ಲವನ ತೇಜಸಿ ಹಂತನ ಕೇವಲಂ ವಿಜಿತವಾನ್ ಸ ತದಾ ಸಕಲಾಂಜನಾನ್ ಪ್ರಭು ನಿದೇಶಕರೋ ಹನುಮತ್ತನೌ ನನು ಜಿಗಾಯಸ ವಾಲಿಸುತಾದಿಕಾನ್. ಲಾಂಗ್ ಜಂಪ್, ಹೈ ಜಂಪ್ ಅಂತ ಈ ಸ್ಪರ್ಧೆಗಳನ್ನು ನಾವು ಕಾಣುತ್ತೇವೆ. ಈ ವಾಸುದೇವಾಚಾರ್ಯರು ತನ್ನ ಮಿತ್ರರ ಜೊತೆಯಲ್ಲಿ ಅವರು ಎತ್ತರಕ್ಕೆ ಹಾರೋದು ಅಥವಾ ದೂರಕ್ಕೆ ಹಾರೋದು ಈ ಆಟವನ್ನು ಆಡ್ತಾ ಇದ್ದಾರಂತೆ. ಈ ಆಟದಲ್ಲಿಯೂ ಕೂಡ ವಿಜಿತವಾನ್ ಸತದ ಸಕಲಾನ್ ಜನಾನ್, ಎಲ್ಲ ಬಾಲಕರನ್ನು ಅವರು ಗೆದ್ದಿದ್ದಾರಂತೆ. ಮೇಲಿಂದ ಹಾರತಕ್ಕಂಥದ್ದಾಗಿರ್ಬೋದು ಅಥವಾ ದೂರಕ್ಕೆ ಹಾರತಕ್ಕಂಥದ್ದಾಗಿರ್ಬೋದು, ಯಾವುದನ್ನೇ ತೆಗೆದುಕೊಂಡರೂ ಕೂಡ ವಾಸುದೇವಾಚಾರ್ಯರೇ ಎಲ್ಲರನ್ನು ಗೆಲ್ಲುವಂತಹ ಆ ಆಟ ಅವರು ಆಡ್ತಾ ಇದ್ರು. ಅದು ಹೇಗೆ ಸಾಧ್ಯ ಆಯಿತು? ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಪ್ರಭು ನಿದೇಶಕರೋ ಹನುಮತ್ತನೋ. ರಾಮಚಂದ್ರ ಹನುಮಂತ ದೇವರಿಗೆ ಆ ತ್ರೇತಾಯುಗದಲ್ಲಿ ಸೀತಾದೇವಿಯನ್ನು ಹುಡುಕಿಕೊಂಡು ಬರಬೇಕು ಎಂಬುದಾಗಿ ಆದೇಶ ಮಾಡಿದ. ಸುಗ್ರೀವನ ಮಂತ್ರಿಯಾದಂತಹ ಹನುಮಂತ ರಾಮಚಂದ್ರನಿಂದ ಸೀತಾನ್ವೇಷಣಾ ಕಾರ್ಯದಲ್ಲಿ ಆದಿಷ್ಟನಾದ. ರಾಮಚಂದ್ರ ಆ ಹನುಮಂತನನ್ನು ಸೀತಾನ್ವೇಷಣಾ ಕಾರ್ಯದಲ್ಲಿ ಆಜ್ಞೆ ಮಾಡಿದಾಗ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹಾರಿದ್ದಾರೆ. ಆ ಲಂಕಾಪಟ್ಟಣಕ್ಕೆ ಹಾರಬೇಕಾದರೆ ಅಲ್ಲಿ ಲಾಂಗ್ ಜಂಪು ಇದೆ, ಹೈ ಜಂಪು ಇದೆ ಅಂತ, ಎರಡೂ ಕೂಡ. ಎಷ್ಟು ಅದು? ಮಹೇಂದ್ರ ಪರ್ವತದಿಂದ ಲಂಕಾಪಟ್ಟಣಕ್ಕೆ ಹಾರಿದ್ದಾರೆ ಅಂತಂದರೆ ಅದು 100 ಯೋಜನ ದೂರದಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ 100 ಯೋಜನ ದೂರದಲ್ಲಿರುವಂತಹ ಆ ದಾರಿಯನ್ನು ಅನಾಯಾಸವಾಗಿ ಅವರು ಕ್ರಮಿಸಿದ್ದಾರೆ, ಅದನ್ನು ದಾಟಿದ್ದಾರೆ. ಅದಕ್ಕೆ ಹೇಳ್ತಾರೆ ನನು ಜಿಗಾಯಸ ವಾಲಿಸುತಾದಿಕಾನ್. ಅಂಗದ ಮೊದಲಾಗಿರ್ತಕ್ಕಂತಹ ಎಲ್ಲ ಕಪಿಗಳನ್ನು ಗೆದ್ದವರು ಹನುಮಂತ ದೇವರು. ಅಷ್ಟೇ ಅಲ್ಲ, ಅದು ಕೇವಲ ದೂರದ ಹಾರುವಿಕೆ ಮಾತ್ರ ಅಲ್ಲ, ಎತ್ತರದ ಹಾರುವಿಕೆಯೂ ಹೌದು. ಅವರು ಮೇಲಿಂದ ಕೂಡ ಹಾರಿದ್ದಾರೆ. ಹೀಗೆ ಆ ಮೇಲಿಂದ ಹಾರುವಿಕೆ ಅಥವಾ ದೂರದ ಸ್ಥಾನವನ್ನು ತಲುಪುವಿಕೆ ಎಲ್ಲದರಲ್ಲಿಯೂ ಕೂಡ ಆ ರಾಮನಿಂದ ಆದಿಷ್ಟನಾಗಿ ಮಹೇಂದ್ರ ಪರ್ವತದಿಂದ ಲಂಕಾಪಟ್ಟಣಕ್ಕೆ ಹಾರಿರತಕ್ಕಂತಹ ಹನುಮಂತ ದೇವರೇ ಈಗ ಆ ವಾಸುದೇವಾಚಾರ್ಯರಾಗಿ ಅವತಾರ ಮಾಡಿರೋದರಿಂದಾಗಿ ಇವರನ್ನು ಗೆದ್ದಿದ್ದಾರೆ ಅಂತಂದರೆ ಅದು ಲೋಕದೃಷ್ಟಿಯಿಂದ ಆಶ್ಚರ್ಯ. ಆದರೆ ಶಾಸ್ತ್ರದೃಷ್ಟಿಯಿಂದ ನೋಡ್ತೇವೆ ಅಂತಂದರೆ ಆಶ್ಚರ್ಯವೇ ಅಲ್ಲ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಹಾಗೆ ಇನ್ನೂ ಕೆಲವು ಆಟವನ್ನು ಆಡ್ತಾ ಇದ್ರಂತೆ. ಜಲವಿಹಾರ ಪರಾಜಯಿಭಿಸ್ಪೃಧ ಸಖಿಭಿರೀರಿತವಾರಿ ಪರಿಶ್ರಿತಂ ವದನಮಾಕುಲಲೋಚನಮಾದಧೆ ನಿತಮಮುಷ್ಯ ಹಿ ಕಂಚನ ವಿಭ್ರಮಂ. ನೀರಿನಲ್ಲಿ ಆಟ ಆಡ್ತಾ ಇದ್ರಂತೆ. ನೀರಿನ ಆಟ ಅಂದರೆ ಈಜುವಿಕೆ ಅಂತ. ಅದು ಎರಡೆರಡು. ಒಂದು ನೀರಿನಲ್ಲಿ ಮುಳುಗಿ ಈಜೋದು, ನೀರಿನ ಮೇಲೆ ಈಜೋದು. ಈ ರೀತಿಯಾಗಿರ್ತಕ್ಕಂತಹ ಪ್ಲವನ ತೇಜಸಿ ಅಂತ ಅವರು ಆಟ ಆ ನೀರಿನಲ್ಲಿ ಆಟ ಆಡ್ತಾ ಇದ್ದಾರಂತೆ. ಜಲ ವಿಹಾರ ಪರಾಜಯಿಭಿಹಿ ಅಂತ. ನೀರಿನಲ್ಲಿ ಆಟ ಆಡಬೇಕಾದರೂ ಕೂಡ ಆ ಸ್ಪರ್ಧೆಯಲ್ಲಿಯೂ ಕೂಡ ವಾಸುದೇವಾಚಾರ್ಯರೇ ಗೆದ್ದಿದ್ದಾರಂತೆ. ಈಜಿನ ಸ್ಪರ್ಧೆಯಲ್ಲಿ ಉಳಿದೆಲ್ಲ ಬ್ರಹ್ಮಚಾರಿಗಳು ವಾಸುದೇವಾಚಾರ್ಯರ ವೇಗಕ್ಕೆ ಅನುಗುಣವಾಗಿ ಈಜಲಿಕ್ಕಾಗಲಿಲ್ಲ, ಅವರೆಲ್ಲ ಸೋತಿದ್ದಾರಂತೆ.
ಸೋತಾಗ ಒಂದು ರೀತಿಯಲ್ಲಿ ಎಷ್ಟೇ ಮಿತ್ರರೇ ಆಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಸಂಕೋಚ, ಅವಮಾನ ಎಂಬತಕ್ಕಂಥದ್ದನ್ನು ಅವರು ಅನುಭವಿಸ್ತಾರೆ, ಸಂಕೋಚ ಆಗುತ್ತೆ. ಅದರಿಂದ ಈ ವಾಸುದೇವಾಚಾರ್ಯರು ಗೆದ್ದಿದ್ದಾರೆ, ನಮ್ಮಿಂದ ಗೆಲ್ಲಿಕ್ಕಾಗಲಿಲ್ಲ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಖೇದ, ಅಸಮಾಧಾನ ಎಂಬತಕ್ಕಂಥದ್ದಿತ್ತು. ಅದಕ್ಕೇನು ಮಾಡ್ತಾರೆ ಅಂತಂದರೆ, ವಾಸುದೇವರ ಆಚಾರ್ಯರ ಮೇಲೆ ನೀರನ್ನು ಅವರು ಚಿಮ್ತಾರಂತೆ. ಅವರಿಗೆ ಕಣ್ಣು ತೆಗಿಲಿಕ್ಕಾಗಬಾರದು, ಆ ರೀತಿಯಲ್ಲಿ ಅವರ ಮೇಲೆ ತಾವು ಅವರನ್ನು ಗೆಲ್ಲಿಕ್ಕಾಗಲಿಲ್ಲ ಎಂಬತಕ್ಕಂತಹ ಒಂದು ಮನಸ್ಸಿನ ಖೇದದಿಂದ ನೀರನ್ನು ಚೆನ್ನಾಗಿ ಚಿಮ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ವದನಮಾಕುಲ ಲೋಚನ ಮಾದಧೇ ಅಂತ, ಅವರ ಕಣ್ಣು ಎಂಬತಕ್ಕಂಥದ್ದು ಆ ನೀರಿನ ವೇಗಕ್ಕೆ ಅದು ಮುಚ್ಚಿ ಹೋಯ್ತಂತೆ. ಆದರೂ ಕೂಡ ಆಚಾರ್ಯರ ಮುಖದಲ್ಲಿ ಒಳ್ಳೆ ಕಾಂತಿ ಎಂಬತಕ್ಕಂಥದ್ದಿತ್ತು. ಸ್ಮಿತಂ ಅಮುಷ್ಯಹಿ ಕಂಚನ ವಿಭ್ರಮಂ ಅಂತ, ಅವರ ಮುಖದಲ್ಲಿ ಮಾತ್ರ ಮಂದಹಾಸ ಎಂಬತಕ್ಕಂಥದ್ದು ಇತ್ತೇ ಇತ್ತು. ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಆ ನೀರು ಎರಚಿದ್ರಿಂದ ಶ್ರಮ ಎಂಬತಕ್ಕಂಥದ್ದು ಆಗಲಿಲ್ಲ, ಮಂದಹಾಸಯುಕ್ತರಾಗಿಯೇ ಆಚಾರ್ಯರಿದ್ದರು ಅಂತ. ಹೀಗೆ ವಾಸುದೇವಾಚಾರ್ಯರು ಈ ರೀತಿಯಲ್ಲಿ ನೀರನ್ನ ಆಟವನ್ನು ಕೂಡ ಆಡಿ ತಮ್ಮ ಮಿತ್ರರನ್ನೆಲ್ಲ ಅವರು ಗೆದ್ದಿದ್ದಾರೆ. ಹಾಗೆ ಇನ್ನೂ ಅನೇಕ ವಿಧವಾದ ಆಟಗಳನ್ನು ಆಡ್ತಾ ಇದ್ದರಂತೆ. ಸಶನಕೈರ್ಬಲಿನೋ ಯುಗಪದ್ಗತಾನ್ ಪ್ರವಿಹೃತೇಷು ಸಖೀನ್ನಿರಪಾತಯತ್ ಅಶನಕೈರ್ಯುಗಪತ್ ಪ್ರಕೃತಾಹವಾನ್ ಸಹಸಿಜೋ ದ್ವಿಜಸ್ಸೂನುರಯತ್ನವಾನ್. ಎಲ್ಲರ ಜೊತೆಯಲ್ಲಿ ಕುಸ್ತಿಯನ್ನು ಆಡ್ತಾ ಇದ್ರಂತೆ. ದೈಹಿಕವಾದ ಬಲವನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಆಟ. ಅದರಲ್ಲಿ ಅನೇಕ ಅವರ ಮಿತ್ರರಿದ್ದರು. ಒಬ್ಬೊಬ್ಬರೇ ಬನ್ನಿರಿ, ಒಬ್ಬೊಬ್ಬರ ಜೊತೆಯಲ್ಲಿ ನಾನು ಕುಸ್ತಿ ಆಡ್ತೇನೆ ಅಂತ ವಾಸುದೇವಾಚಾರ್ಯರು ಕರೀತಾ ಇದ್ದರಂತೆ. ಮಕ್ಕಳು ಇವನನ್ನೇನಾದರೂ ಮಾಡಿ ಗೆದ್ದು ಬಿಡಬೇಕು ಎಂಬುದಾಗಿ ಹುಮ್ಮಸ್ಸಿನಿಂದ ವಾಸುದೇವಾಚಾರ್ಯರ ಜೊತೆಯಲ್ಲಿ ಕುಸ್ತಿ ಆಟಕ್ಕೆ ಬರ್ತಿದ್ರು. ವಾಸುದೇವಾಚಾರ್ಯರು ಒಬ್ಬೊಬ್ಬರೇ ಬಂದಿರತಕ್ಕಂತಹ ಆ ಎಲ್ಲ ತಮ್ಮ ಮಿತ್ರರನ್ನು ಕೂಡ ಕುಸ್ತಿ ಆಟದಲ್ಲಿಯೂ ಕೂಡ ಅವರನ್ನ ಸೋಲಿಸಿದ್ದಾರಂತೆ. ಹೀಗೆ ಒಂದು ರೀತಿಯಾದಂಥ ಆಟ ಮುಗೀತು. ಆಮೇಲೆ ವಾಸುದೇವಾಚಾರ್ಯ ಹೇಳ್ತಾರಂತೆ, ಒಬ್ಬೊಬ್ಬರೇ ಬಂದ್ರಿ, ನಿಮಗೆ ಗೆಲ್ಲಿಕ್ಕಾಗಲಿಲ್ಲ, ನಿಮ್ಗೆ ಅನಿಸಿರ್ಬಹುದು ನಾವೆಲ್ಲ ಒಟ್ಟಿಗೆ ಇವ್ರ ಜೊತೆಯಲ್ಲಿ ಕುಸ್ತಿ ಆಡಿದ್ರೆ ಆವಾಗ ಇವರು ಸೋಲ್ಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ, ಹಾಗಾದರೆ ಎಲ್ಲರೂ ಒಟ್ಟಿಗೆ ಬರ್ರಿ ಅಂತ ಯುಗಪತ್ ಪ್ರಕೃತಾಹವಾನ್ ಅಂತ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವರು ಕುಸ್ತಿ ಜಗಳವನ್ನು ಆಡ್ತಾ ಇದ್ದಾರಂತೆ. ಅದರಲ್ಲಿಯೂ ಕೂಡ ಸಾಹಸಿತೋ ದ್ವಿಜಸೂನು ರಯತ್ನವಾನ್, ಅನಾಯಾಸವಾಗಿ ವಾಸುದೇವಾಚಾರ್ಯರು ಎಲ್ಲ ಬ್ರಹ್ಮಚಾರಿಗಳು ತಮ್ಮ ಮಿತ್ರರು ಏಕಕಾಲದಲ್ಲಿ ತಮ್ಮ ಮೇಲೆ ಆಕ್ರಮಣ ಮಾಡಿದರೂ ಕೂಡ ಅವರನ್ನೆಲ್ಲರನ್ನೂ ಕೂಡ ಗೆದ್ದಿದ್ದಾರಂತೆ. ಹೀಗೆ ಯಾರು ವಾಯುದೇವರಾಗಿ ಅಂತಹ ಬಲಿಷ್ಠವಾದಂತಹ ದೇಹವನ್ನು ಹೊಂದಿದ್ದಾರೋ, ದೇಹದಲ್ಲಿ ಅಂತಹ ಶಕ್ತಿಯನ್ನು ಹೊಂದಿದ್ದಾರೋ ಅಂತಹ ವಾಯುದೇವರು ಎಲ್ಲ ಆಟಗಳಲ್ಲಿಯೂ ತಾವೇ ವಿಜಯಿಗಳಾಗ್ತಾ ತಮ್ಮ ಮಿತ್ರರಿಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತಂತೆ, ಏನಾದರೂ ಮಾಡಿ ವಾಸುದೇವಾಚಾರ್ಯರನ್ನು ಒಂದು ಆಟದಲ್ಲಿ ಆದರೂ ಒಂದು ದಿವಸ ಆದರೂ ಸೋಲಿಸಬೇಕು ಅಂತ. ಆದರೆ ಮಿತ್ರರಿಗೆ ಆ ವಾಸುದೇವಾಚಾರ್ಯರ ಜೊತೆಯಲ್ಲಿ ಆಟ ಆಡುವಂತಹ ಎಷ್ಟು ದಿವಸ ಅವರು ಆಟ ಆಡಿದ್ರು ಯಾವತ್ತು ಒಂದು ದಿವಸವೂ ಕೂಡ ವಾಸುದೇವಾಚಾರ್ಯರನ್ನು ಆಟದಲ್ಲಿ ಸೋಲಿಸ್ಲಿಕ್ಕಾಗಲಿಲ್ಲ. ಮನಸ್ಸಿನಲ್ಲಿ ಅದು ಸ್ಥಿರವಾಗೇ ಇತ್ತಂತೆ, ಇವರನ್ನು ಸೋಲಿಸಬೇಕು ಎಂಬತಕ್ಕಂತಹ ಆಸೆ ಹಾಗೇ ಉಳಿದಿತ್ತು. ಹಾಗೆ ಇನ್ನೂ ಕೆಲವು ವಿಧವಾದ ಆಟನ ಆಡ್ತಾ ಇದ್ರಂತೆ. ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ ಗುರುಬರೋದ್ಧರಣಾದಿವಿಧೌ ಪಠೌ ಇಹ ವಿಭಾವುಪಚಾರಧಿಯಾ ನೃಣಾಂ ಋತಮಯಂ ನನು ಭೀಮ ಇತೀರಿತಂ. ಗ್ರಹಣ ನಿಗ್ರಹಣೆ ಅಂತ, ಮುಷ್ಟಿಯನ್ನು ಹಿಡ್ಕೊಳ್ಳೋದು, ಈ ಮುಷ್ಟಿಯನ್ನು ಬಿಚ್ಚಬೇಕು ಅಂತ ವಾಸುದೇವಾಚಾರ್ಯರು ತಮ್ಮ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ರಂತೆ. ಆದರೆ ಆ ಗಟ್ಟಿಯಾಗಿ ಮುಷ್ಟಿಯನ್ನು ಹಿಡ್ಕೊಂಡ್ರೆ ಆ ಮುಷ್ಟಿಯನ್ನು ಬಿಚ್ಚಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಆಮೇಲೆ ಅವರು ಬೆರಳನ್ನು ಎಲ್ಲವನ್ನೂ ಕೂಡ ಕೈ ಬಿಚ್ಚಿ ಹೇಳ್ತಾ ಇದ್ರು, ನನ್ನ ಬೆರಳನ್ನು ಮಡಚಿ ಅಂತ. ಆದರೆ ಆ ಒಂದು ಬೆರಳನ್ನು ಕೂಡ ಅವರಿಗೆ ಮಡಚಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಹೀಗೆ ಆ ಮುಷ್ಟಿಯನ್ನು ಬಿಚ್ಚಬೇಕು ಅಥವಾ ಬೆರಳುಗಳನ್ನು ಮಡಿಸಬೇಕು. ಯಾವ ರೀತಿಯಾದ ಆಟದಲ್ಲಿಯೂ ಕೂಡ ಇವರನ್ನು ಸೋಲಿಸಲಿಕ್ಕೆ ಮಿತ್ರರಿಗೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಬಾರಿ ಕುಸ್ತಿ ಆಡುವಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಒಬ್ಬ ಕೆಳಗೆ ಬಿದ್ದಿರ್ತಾನೆ, ಅವನನ್ನು ಮೇಲೆ ಕೆತ್ತಬೇಕು ಅಂತ. ಆದರೆ ಏನು ಮಾಡಿದರೂ ಕೂಡ ಕೆಳಗೆ ಬಿದ್ದವನು ತನ್ನ ಎತ್ತಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ. ಆ ರೀತಿಯಲ್ಲಿ ಅವನು
ತನ್ನ ಒಂದು ಪ್ರಾವೀಣ್ಯವನ್ನು ತೋರಿಸ್ತಾ ಇರ್ತಾನೆ. ಹಾಗೆ ವಾಸುದೇವಾಚಾರ್ಯರು ಕೂಡ ಕೆಳಗೆ ಬಿದ್ದಿದ್ರು, ಆದರೆ ಅವರನ್ನು ಎತ್ತಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹೀಗೆ ಅನೇಕ ವಿಧವಾದಂತಹ ಆಟವನ್ನಾಡ್ತಾ ಆ ಎಲ್ಲ ಮಕ್ಕಳಿಗೂ ಕೂಡ ಇವರನ್ನು ಏನಾದರೂ ಮಾಡಿ ಒಂದು ಬಾರಿ ಸೋಲಿಸಬೇಕು ಎಂಬತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಬರುವ ಹಾಗೆ ಆ ವಾಸುದೇವಾಚಾರ್ಯರು ನಡ್ಕೊಳ್ತಾ ಇದ್ದರು ಎಂಬುದಾಗಿ ಬಾಲ್ಯಲೀಲೆಯನ್ನು ವರ್ಣನೆ ಮಾಡಿದ್ದಾರೆ.